ಯಪ್ಪ, ಇಷ್ಟ್ರ ಮೇಲೆ ನನ್ನ ಕಡೆಯಿಂದ ನಡೆಯೋಕ್ಕಾಗ್ತಿಲ್ಲ ಗುರು, ನಡೆಯೋಕ್ಕಾಗ್ತಿಲ್ಲ. ಕಾಲು ನನ್ವೇನಾ ಅಥವಾ ಬೇರೆಯವ್ವಾ ಅನ್ಸ್ತೈತೆ, ಅಷ್ಟು ನೋವಾಗ್ತೈತೆ. ಲೋ ಸಂಜು, ಏನು ಅಂತ ಕೇಳಾದ್ರೂ ಕೇಳೋ, ಹಿಂಗೋದ್ರೆ ಹೆಂಗೋ ನಾವು? ಹೌದಪ್ಪ, ನನ್ಗಂತೂ ಭಾಳ ಸುಸ್ತಾಗತ್ತೈತಿ. ಏನು ಅಂತ ಕೇಳ್ರಿ ಸ್ವಲ್ಪ. ಅಪ್ಪ ನಾನಂತೂ ಫೋನ್ ಮಾಡಲ್ಲ, ನೀವೇ ಯಾರಾದ್ರೂ ಫೋನ್ ಮಾಡ್ಕೇರಿ ಬಟ್ ನಾನು ಫೋನ್ ಮಾಡಲ್ಲ. ಅಯ್ಯ, ನಿಂದೊಬ್ಬಂದ ನಾನು ಫೋನ್ ಇರೋದು, ನಾನು ಫೋನ್ ಮಾಡ್ತೇನೆ ಬಿಡು. ಸೂಪ. ಹಲೋ, ಎಲ್ಲಪ್ಪ? ಅರ್ಧ ಕಿಲೋಮೀಟ್ರ್ ಅಂದು ನಾವು ನೋಡಿದ್ರೆ ಒಂದು 4 ಕಿಲೋಮೀಟ್ರ್ ನಡ್ಕೊಂಡು ಬಂದಾವ. ಇಲ್ಲಿ ಬಿಸಿಲು ಅಂದ್ರೆ ಬಿಸಿಲು, ಕುಡಿಯೋಕೆ ನೀರಿಲ್ಲ, ಏನಿಲ್ಲ. ಹೆಂಗ ಇದು ಪ್ರಶಾಂತ? ಎಲ್ಲೈತಿ ಹೇಳ ಕರೆಕ್ಟಾಗಿ. ಹೌದಾ? ಏನು ಇನ್ನು ಇಷ್ಟನಾ? ಹಾಂ ಸರಿ, ಆತಾತು ಬಂದ್ವಿ. ಲೋ, ಯಾರು ಚಿಂತೆ ಮಾಡಬೇಡ್ರಿ, ಇನ್ನೊಂದು ಇಷ್ಟೇ ಅಂತ. ನಮ್ಮ ಎಲ್ಲದವಿ ಅಂತಂದು ಹೇಳ್ದೆ, ಹಿಂಗೆ ಅದಾವಿ ಅಂತಂದು. ಅವನು ಇಲ್ಲೇ ಇನ್ನೊಂದು 10 ಹೆಜ್ಜೆ ನಡೆದ್ರೆ ಬರ್ತತಿ ಅಂತ ಅನ್ನಕತ್ತಾನ. ಬರ್ರಿ ನೋಡೋಣ, ಇನ್ನೊಂದು ಸ್ವಲ್ಪ ಹೋಗ್ಬೇಕಂತಷ್ಟೇ. ಹಬ್ಬ, ಅಂತೂ ದಾರಿ ಸಿಕ್ತಲ್ಲ, ಬರ್ರಿ ಹೋಗೋಣ. ಯಾರಾದ್ರೂ ಕರೆದ್ರಾ? ನನಗೆ ಯಾಕೆ ಹಂಗೆ ಅನಿಸ್ತು? ಹಾಂ, ಭಯಪಟ್ಟನಲ್ಲ, ಅದಕ್ಕೆ ಹಂಗೆ ಅನಿಸಿರ್ಬೋದು. ಹಾಂ, ಮೊದಲು ಹೋಗ್ಬೇಕು ಇಲ್ಲಿಂದ. ಇಲ್ಲ, ಆದರೂ ಏನೋ ಸೌಂಡ್ ಕೇಳಾಕತ್ತೈತಿ. ಸಂಜು, ನಿಖಿತಾ, ನಿಮ್ಗೆ ಏನಾದರೂ ಸೌಂಡ್ ಕೇಳಿಸ್ತಾ? ಯಾರ ನಗ್ತಾ ಇರೋ ಥರ ಅನಿಸ್ತಿಲ್ಲ? ಏನ್ ನಿಜಾನೇ? ನನಗೆ ಕೇಳಿಸ್ತು. ಅಯ್ಯೋ ಹುಚ್ಚ, ಬಾರ್ಲಿಪ್ಪ ಮೊದ್ಲು ತಲೆ ಹಿಡಿಸ್ಬೇಡತ್ತಾಗ. ನನಗೆ ಸಾಕ ಹೋಗೈತಿ. ಯಾವಾಗ ಹೋಗಿ ಮಕ್ಕಳಾನೆ ಅನ್ಸಕತ್ತೈತಿ. ನಿನಗೆ ಸೌಂಡ್ ಕೇಳಿಸ್ತಾನ. ಸೌಂಡ್ ಹೋಗಿ ಯಾವ್ದ್ರ ಹುಡುಗಿರ್ಬೇಕು ನೋಡಿ, ಮಾತಾಡ್ಸ್ಕೊಂಬ. ಇಲ್ಲ, ಇಲ್ಲೇ ಈ ಕಡೆಯಿಂದನ ಬಂದ ಸೌಂಡ್. ಇಲ್ಲೇ ನಿಜ ಹೇಳ್ತಾನೆ ನಾನು. ಅಯ್ಯೋ, ಇವ್ರು ಯಾರು ನನ್ನ ಮಾತಾ ಕೇಳತ್ತಿರ್ಬೇಕಾದ್ರೆ ತೋರಿಸ್ತಂಬರಿ ಇಲ್ಲಿ. ನಾನೇನಾರು ನೋಡಿದ್ನೆ? ಹೌದು, ನಾನೇನೋ ನೋಡಿದೆ. ಇವರೆಲ್ಲ ಬಿಟ್ಟು ಹೋಗ್ಯಾರ, ನಾನು ಬಂದೆ. ಹೆಣ್ಣು ಹುಡುಗಿ ಹೆಂಗೆ ಮಾಡ್ತೀನಿ ನೋಡು, ಬಾ ದೌಡು. ನನ್ನ ಜಾಗಕ್ಕೆ ಬರ್ತಿದ್ದೀರಾ? ಬರ್ರೋ.